ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಮನೆಯಲ್ಲೇ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನೋಡ್ರಿ, ಒಂದು ಅರ್ಧ KGಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ನಾವು ಬಿಸಿಲಿಗೆ ಹಾಕಬೇಕು, ಒಣಗಿಸ್ಬೇಕು. ಅದನ್ನು ಒಣಗಿಸಿ ಹಿಂಗೆ ನಾವು ತುಂಬು ತೆಗಿಬೇಕು. ಕೆಲವರು ಈ ರೀತಿಯಾಗಿ ತುಂಬು ತೆಗಿತಾರೆ, ಆದರೆ ಈ ರೀತಿ ತೆಗಿಬಾರ್ದು, ಈ ರೀತಿ ತೆಗಿಬೇಕು. ಫುಲ್ಲು ತುಂಬನ್ನು ತೆಗಿಬೇಕು ನಾವು. ಅಂದರೆ ನಾವು ತುಂಬ ದಿನ ಒಳಗೆ ಸ್ಟೋರ್ ಮಾಡಿದ್ರೆ ಏನೂ ಹುಳ ಆಗೋಲ್ಲ. ನಾವು ಈ ರೀತಿಯಾಗಿ ತುಂಬು ತೆಗೆದ್ರೆ ಸ್ವಲ್ಪ ದಿನ ಆದ ತಕ್ಷಣ ಅದು ಏನಾಗುತ್ತೆ, ಹುಳ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗೆಲ್ಲ ಒಣಗಿರುವಂಥ ಮೆಣಸಿನ್ಕಾಯಿಯನ್ನು ನೋಡ್ರಿ, ನಾ ಇಲ್ಲೇ ತುಂಬನ್ನು ತೆಗಿತಾ ಇದ್ದೀನಿ. ಈ ಪ್ಯೂರ್ ಆಗಿರುವಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಈ ಥರ ಇರುತ್ತೆ. ಇದನ್ನು ಕಡ್ಡಿ ಮೆಣಸಿನ್ಕಾಯಿ ಕೂಡ ಅಂತಾರ್ರಿ. ಎಲ್ಲ ತುಂಬನ್ನು ನಾವು ಹಿಂಗೆ ತಕ್ಕೊಂಡು ಬರೋಣ್ರಿ. ನೋಡ್ರಿ, ನೀಟಾಗಿ ಕಂಪ್ಲೀಟಾಗಿ ಎಲ್ಲ ತುಂಬನೇ ಈ ರೀತಿಯಾಗಿ ತೆಗೀರಿ. ಈ ಮೆಣಸಿನ್ಕಾಯಿ ತುಂಬ ನೋಡ್ರಿ, ಸ್ವಲ್ಪ ದಪ್ಪನೂ ಇರ್ತೈತೆ ರೀ, ಸ್ವಲ್ಪ ಉದ್ದನೂ ಇರ್ತೈತೆ ರೀ. ಇದು ಒರಿಜಿನಲ್ ಬ್ಯಾಡಿಗೆ ಮೆಣಸಿನ್ಕಾಯಿ ರೀ. ಇದರಲ್ಲಿ ಯಾವುದೇ ಮಿಕ್ಸಿಂಗ್ ಇಲ್ಲ ರೀ. ಇದರಲ್ಲಿ ಏನಾದರೂ ನಿಮ್ಗೆ ಹಾಳಾಗಿದ್ದು ಚೆನ್ನಾಗಿರ್ಲಾರ್ದು ಅನ್ನಿಸ್ತು ಅಂದ್ರೆ ಆರಿಸಿ ತೆಗೆದು ಬಿಡ್ರಿ. ಒಂದು ಮಿಕ್ಸಿ ಜಾರ್ನೊಳಗೆ ಇದನ್ನು ನೋಡ್ರಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಳಕತ್ತೀನಿ ರೀ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಬೇಗನೆ ಆಗುತ್ತೆ ರೀ, ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಿಡೀತಂತ ಅಷ್ಟೇ ರೀ. ಕೆಲವೊಂದು ಸಲ ಈ ಮೆಣಸಿನ್ಕಾಯಿ ಮೇಲೆ ನೋಡ್ರಿ ಡಸ್ಟ್ ಮಣ್ಣು ಅದು ಇರ್ತೈತೆ ರೀ. ಹಂಗೇನ್ರ ಇತ್ತು ಅಂತಂದ್ರೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನಾಗಿ ಒರೆಸ್ಕೊಂಬಿಡ್ರಿ. ನಾ ಎಲ್ಲ ಮೆಣಸಿನ್ಕಾಯಿನೂ ನೀಟಾಗಿ ಒರೆಸ್ಕೊಂಡೆ ನಾನಿಲ್ಲೇ ಮಿಕ್ಸಿ ಜಾರ್ನೊಳಗೆ ತುಂಡು ಮಾಡಿ ಹಾಕ್ಕೊಳಕತ್ತೀನಿ ರೀ. ಅದು ಎಷ್ಟು ಹಿಡಿತೈತಿ ಅಷ್ಟು ಹಾಕೋರಿ. ಈಗ ನಮ್ಮ ಅರ್ಧ KG ಮೆಣಸಿನ್ಕಾಯಿಗೆ ನೋಡ್ರಿ 50 ಗ್ರಾಮ್ನಷ್ಟು ಕಲ್ಲುಪ್ಪನ್ನು ನಾ ತೊಗೊಂಡಿನ್ರ ಇಲ್ಲೇ. ಅದನ್ನು ಸ್ವಲ್ಪ ಹಾಕ್ಕೊಳ್ಳೋಣ್ರಿ. ಈಗ ಹಾಕ್ಕೊಂಡು ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರೋಣ್ರಿ. ಹಿಂಗೆ ಎಣ್ಣೆ ಹಾಕಿ ಮಾಡ್ಕೊಳ್ಳೋದ್ರಿಂದ ನಮಗೆ ಗಾಷ್ಟನೂ ಆಗಂಗಿಲ್ಲ ರೀ, ಮತ್ತು ಕಲರ್ ಕೂಡ ಭಾಳ ಚೆನ್ನಾಗಿ ಬರ್ತೈತೆ ರೀ. ಈಗ ನೋಡ್ರಿ, ಇದನ್ನು ನಾವು ನುಣ್ಣಗೆ ಪೌಡ್ರ್ ಮಾಡಿಕೊಂಡು ಬಂದೀವಿ. ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ನುಣ್ಣಗೆ ಪೌಡ್ರ್ ಮಾಡ್ಕೊಡ್ರಿ. ನಿಮ್ದು ಏನಾದರೂ ದಪ್ಪ ಐತಿ ಅಂತ ಅನ್ನಿಸ್ತಂದ್ರೆ ಸಾಣಿಗೆ ಹಿಡ್ಕೊಂಬಿಡ್ರಿ. ಅದನ್ನು ಮತ್ತೆ ನಾವು ಇದನ್ನು ಗ್ರ್ಯಾಂಡ್ ಮಾಡ್ಕೊಬೌದ್ರಿ. ನಾ ಏನು ಸಾಣಿಗೆ ಹಿಡ್ಕೊಳಕತ್ತಿಲ್ಲ ರೀ, ಡೈರೆಕ್ಟಾಗಿ ನಾನು ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿನಿ ರೀ. ಸಣ್ಣ ಜಾರ್ನೊಳಗೆ ಹಾಕ್ಕೊಂಡು ಬಂದ್ರೆ ನುಣ್ಣಗೆ ಪೌಡ್ರ್ ಆಗತ್ತೆ ರೀ. ಈಗೆಲ್ಲ ಪೌಡ್ರ್ ಮಾಡ್ಕೊಂಡಿರೋದನ್ನು ಒಂದು ಪರಾತಕ್ಕೆ ಹಾಕೋತೀನಿ ರೀ. ಇಷ್ಟು ನುಣ್ಣಗೆ ಮಾಡ್ಕೊರಿ. ಎಲ್ಲನೂ ನಾವು ಹಿಂಗೆ ರೆಡಿ ಮಾಡ್ಕೊಂಡು ಬರೋಣ್ರಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೀ ಮಾಡೋದು. ಮಾರ್ಕೆಟ್ನೊಳಗೆ ದುಬಾರಿ ಬೆಲೆಗೆ ಸಿಗುವಂಥ ಈ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಆರಾಮಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಮನ್ಯಾಗ ರೆಡಿ ಮಾಡ್ಕೋಬಹುದ್ರಿ. ಈಗೆಲ್ಲನೂ ನಾವು ನೋಡ್ರಿ ಈಗ ಪರತ್ತಕ್ಕೆ ಹಾಕ್ಕೊಂಡಿನಿ ರೀ. ನೋಡಿರಿ, ನಾವು ಅರ್ಧ KG ತೊಗೊಂಡಿರುವಂಥ ಮೆಣಸಿನ್ಕಾಯಿ ಒಳಗೆ ಎಷ್ಟೊಂದು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ರೆಡಿ ಆಗುತ್ತೆ ನೋಡಿರಿ. ಒಂದು ಪರಾತ ತುಂಬಿ ಬಿಟ್ಟೈತೆ ನೋಡ್ರಿ ನಮ್ದಿದೀಗ. ಈಗೆಲ್ಲನೂ ಹಿಂಗೆ ರೆಡಿ ಮಾಡ್ಕೊಂಡು ಆಯ್ತು ರೀ. ನಾವು ಇದ್ರೊಳಗೆ ಒಂದೇ ಒಂದು ಮೇನ್ ಇಂಗ್ರೀಡಿಯೆಂಟನ್ನು ಸೇರಿಸ್ಬೇಕು ರೀ. ಅದು ಯಾವುದಪ್ಪ ಅಂದ್ರೆ ಅರಿಶಿಣ ಪುಡಿ. ಸಣ್ಣ ಸ್ಪೂನಿನಿಂದ ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಹಾಕಿ ನೀಟಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಬಿಡ್ಬೇಕು ರೀ. ನಮ್ಮ ಅರಿಶಿಣ ಪುಡಿ, ಉಪ್ಪು, ಎಣ್ಣೆ, ಈ ಖಾರ ಪುಡಿ ಚಲೋ ಹೊತ್ನಂಗೆ ಹೊಂದುವಂಗೆ ನಾವು ಮಿಕ್ಸ್ ಮಾಡಿಬಿಟ್ವಿ ಅಂದ್ರೆ ಪರ್ಫೆಕ್ಟ್ ಆಗಿರುವಂಥ ಒರಿಜಿನಲ್ ಹೋಮ್ ಮೇಡ್ ಕಾಶ್ಮೀರಿ ಚಿಲ್ಲಿ ಪೌಡರ್ ರೆಡಿ ಆದ್ರೆ ಯಾವುದೇ ರಂಗು ಕೆಮಿಕಲ್ಲು ಬಣ್ಣ ಇಲ್ಲದೇ ನಮ್ಮ ಪರ್ಫೆಕ್ಟ್ ಆಗಿರುವಂಥ ರಿಯಲ್ ಆಗಿರುವಂಥ ಕಲರ್ ಬಂತು ನೋಡ್ರಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಸುಂದರವಾಗಿ ಕಾಣಕತ್ತೈತೆ ನೋಡ್ರಿ ನಮ್ಮ ಕಾಶ್ಮೀರಿ ಚಿಲ್ಲಿ ಪೌಡ್ರ್. ಈ ಪೌಡ್ರನ್ನು ಉಪಯೋಗಿಸಿ ಮಾಡಿರುವಂಥ ಯಾವುದೇ ಅಡಿಗಾದರೂ ನಂಬರ್ 1 ಟೇಸ್ಟ್ ಇರುತ್ತೆ. ರುಚಿ ಅದ್ಭುತವಾಗಿರುತ್ತೆ ರೀ. ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.